Hey guys, everyone, welcome back to my YouTube ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ಸ್ಟೇಟ್ ಸ್ಕಾಲರ್ಶಿಪ್ ಯಾಕೆ ಬಂದಿಲ್ಲ ಮತ್ತು ಸರ್ವರ್ ಇಶ್ಯೂ ಯಾವಾಗ ಸಾಲ್ವ್ ಆಗುತ್ತೆ ಮತ್ತು ಈ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಎಸ್ ಫ್ರೆಂಡ್ಸ್, ಈಗಾಗಲೇ ನೀವು ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಅವರು ಎಲ್ಲರೂ ಹಾಕಿದ್ದೀರಾ. ಆದರೆ ಕೆಲವು ಜನಕ್ಕೆ ಬಂದಿವೆ, ಆದರೆ ಕೆಲವು ಜನಕ್ಕೆ ಈ ರೀತಿಯಾದ ಒಂದು ಇಂಟರ್ಫೇಸ್ ತೋರಿಸುತ್ತೆ. ಅದೇನಪ್ಪ ಅಂತಂದರೆ, ಮೊದಲಿಗೆ ಫ್ರೆಂಡ್ಸ್ ಈ ಒಂದು ಲೆವೆಲ್ಗಳನ್ನ ತಿಳಿಸ್ಕೊಟ್ಬಿಡ್ತೀನಿ. ಫಸ್ಟ್ ಲೆವೆಲಲ್ಲಿ ಫ್ರೆಂಡ್ಸ್ ಅಪ್ಲಿಕೇಶನ್ ವೆರಿಫೈ ಅಂತ ಇರುತ್ತೆ. ಅದು ಎಸ್ ಅಂತ ಆಗಿರಲೇಬೇಕು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾರೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಅಪ್ಲಿಕೇಶನ್ನ ಚೆಕ್ ಮಾಡಿ ಅಪ್ರೂವಲ್ ಕೊಡಬೇಕಾ ಅಂದ್ಬಿಟ್ಟು ನೋಡ್ತಾರೆ. ಅದರಲ್ಲಿ ಏನಾದರೂ ತಪ್ಪಾಗಿದ್ರೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಸ್ ಅಂತ ಒಂದು ಸಿಂಬಲ್ ಇದೆ. ಅಕಸ್ಮಾತ್ ಅಲ್ಲಿ ಎಸ್ ಅಂತ ಇರಲಿಲ್ಲ ಅಂದರೆ ನಿಮ್ಗೆ ಯಾವುದೇ ಸ್ಕಾಲರ್ಶಿಪ್ ಬರಲ್ಲ. ಅದನ್ನೇ ನೀವು ಆಫೀಸ್ಗೆ ಹೋಗಿ ಏನಾಗಿದೆ ಅಂತ ಚೆಕ್ ಮಾಡ್ಕೊಂಡು ಸರಿ ಮಾಡಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಮೂರನೇ ಲೆವೆಲಲ್ಲಿ ನಿಮ್ಮ ಸ್ಕಾಲರ್ಶಿಪ್ನ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಚೆಕ್ ಮಾಡ್ತಾರೆ. ಇದೇನು ಇಲ್ಲ ಒಂದು ಲಾಸ್ಟ್ ಪ್ರೊಸೆಸ್ ಆಗಿರುತ್ತೆ ಫ್ರೆಂಡ್ಸ್. ಅದು ಇಲ್ಲಿ ನೋ ಅಂತ ಇರುತ್ತೆ. ಅದನ್ನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಲೆವೆಲ್ ಮತ್ತು ನೆಕ್ಸ್ಟ್ ಲೆವೆಲ್ ಎಸ್ ಅಂತ ಬಂದಿದ್ದಾರೆ ಸಾಕು. ನಿಮಗೆ ಆಟೋಮೆಟಿಕ್ ಆಗಿ ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು 5320 ಅಂತಿದೆ. ಅದು ಅಮೌಂಟ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಅದು ಯಾವಾಗ ಅಂತ ಹೇಳಿದ್ದಾರೆ ಫ್ರೆಂಡ್ಸ್, ಈಗ ಇನ್ನೂ ಸರ್ವರ್ ಪ್ರಾಬ್ಲಮ್ ಇಶ್ಯೂ ಸರಿಯಾಗಿಲ್ಲ. ಇನ್ನೊಂದು 2 ವೀಕ್ಸ್ ಅಥವಾ 1 ವೀಕಲ್ಲಿ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇದು ಕೊನೆ ಸ್ಟೆಪ್, 4ನೇ ಸ್ಟೆಪ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೇಮೆಂಟ್ ಸ್ಟೇಟಸ್ ಇನ್ DBT ಅಂತ ಐತೆ. ಇದರಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿರುವುದನ್ನು ನಿಮಗೆ ಕೆಳಗಡೆ UTR ನಂಬರ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಬ್ಯಾಂಕ್ ನೇಮನ್ನು ಶೋ ಮಾಡ್ತಾರೆ. ಇದು ಬಂದಾದಮೇಲೆ ಫ್ರೆಂಡ್ಸ್, ಅಂದರೆ ನಿಮಗೆ ಸ್ಕಾಲರ್ಶಿಪ್ ಬಂದಾದಮೇಲೆ ಇದು ಶೋ ಆಗುತ್ತೆ. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಫಸ್ಟ್ ಲೆವೆಲಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಅಪ್ಲಿಕೇಶನ್ ವೆರಿಫೈ ಎಸ್ ಅಂತ ಬಂದಿದ್ದಾರೆ. ನೀವು ಯಾವುದೇ ಭಯ ಪಡಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ನಿಮಗೆ ಅಪ್ಲಿಕೇಶನ್ ವೆರಿಫೈ ಆಗುತ್ತೆ. ಮತ್ತು ಸೆಕೆಂಡ್ ಲೆವೆಲ್ ಮತ್ತು ಫಸ್ಟ್ ಲೆವೆಲಲ್ಲಿ ಎಸ್ ಅಂತಿದ್ದಾರೆ ಸಾಕು, ನಿಮಗೆ ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ನೀವು ಯೋಚನೆ ಮಾಡಬೇಕಾಗಿಲ್ಲ. ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ ಸರ್ವರ್ ಇಶ್ಯೂ ಆಗಿರೋದ್ರಿಂದ. ಆದರೂ ಸ್ವಲ್ಪ ಜನಕ್ಕೆ ಬಂದಿದೆ. ಇನ್ನೂ ಸ್ವಲ್ಪ ಜನಕ್ಕೆ ಈ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಬರೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಮತ್ತು ಇದೇ ರೀತಿ ಇನ್ನೂ ಯೂಸ್ಫುಲ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.